ಇಲ್ಲಿ ದಾಸ್ ಅವರ ಮಗು ಹಾಗೂ ಸೀಮನ್ ಅವರ ಮಗು ಆಟ ಆಡ್ತಾರೆ. ಸರ್, ನನ್ ಮಗಳ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತು ಸರ್? ನಿಮ್ಮ ಮನೆ ಆಚೆ ಕಡೆ ಒಣಗಾಕಿರುವಂತ ಬಟ್ಟೆಗಳು, ಹಾಗೆ ಇಲ್ಲಿ ಕೆಲವೊಂದು ಆಟ ಸಾಮಾನುಗಳು ನಿಮ್ ಮಗಳದ್ದ. ನೀವ್ ಯಾಕೆ ನಿಮ್ಗೆ ಮಗಳಿರುವಂತ ವಿಚಾರ ನನಗೆ ಹೇಳಿಲ್ಲ? ಸರಿ, ಆ ವಿಚಾರಕ್ಕೆ ನಾನು ಆಮೇಲೆ ಬರ್ತೀನಿ. ನೀವು ಇಲ್ಲಿ ಮಕ್ಕಳು ಆಟ ಆಡ್ತಿದ್ದಾಗ ಮೇಡಮ್ ನೀರ್ ಖಾಲಿ ಆಗಿಲ್ಲ, ಮೋಟರ್ ಆನ್ ಮಾಡು ಅಂತ ಹೇಳಿದಾಗ ನೀವ್ ಇಲ್ಲಿಂದ ಹೊರಡ್ತೀರ. ನೀವು ಹೊರಡಿರೋದನ್ನ ನೋಡಿ ಮಕ್ಕಳು ತಮ್ಮನ್ನ ಬೇಡ ಅನ್ನೋದಕ್ಕಾಗಿರ್ಬೋದು, ತಡೆಯೋದಕ್ಕಾಗಿರ್ಬೋದು ಯಾರು ಇಲ್ಲ ಅಂತ ಗೊತ್ತಾದ್ಮೇಲೆ ಉಯ್ಯಾಲೆ ಹತ್ರ ಆಟ ಆಡೋದಕ್ ಬರ್ತದೆ. ಇಲ್ಲಿ ಸ್ವಲ್ಪ ಆಟ ಆಡ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ತಿದ್ದ ಟೈಮ್ನ ಕಳ್ಳರು ಅಲ್ಲಿ ಕಾರ್ ನಿಲ್ಲಿಸ್ಕೊಂಡು ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಮಕ್ಕಳಿಗೆ ಸ್ವಲ್ಪ ಹೊತ್ತಾದ್ಮೇಲೆ ಕಣ್ಣ ಮುಚ್ಚಾಲೆ ಆಗಿರ್ಬೋದು ಅಥವಾ ಐಸ್ ಪೈಸ್ ಆಗಿರ್ಬೋದು ಆಡೋದಕ್ಕೆ ಅಂತ ಆಸೆ ಆಗುತ್ತೆ. ಸೊ ಮಕ್ಕಳು ಇಲ್ಲಿಂದ ಕಣ್ಣ ಮುಚ್ಚಾಲೆ ಆಡ್ಬೇಕು ಅಂತ ಹೇಳಿ ಈ ಡೈರೆಕ್ಷನ್ ಅಲ್ಲಿ ಓಡೋಗಿ ಔಸ್ಕೊಳ್ಳೋದಕ್ಕೆ ಹೋಗ್ತಾರೆ. ದಾಸ್ ಅವರ ಮಗು ಈ ದಾರಿಲೇ ಓಡ್ ಬಂದ ಕಚ್ಚಿಟ್ಕೊಳ್ಳೋದಕ್ಕೆ ಈ ಮರದ ಹತ್ರ ಕುತ್ಕೊಂಡಿಲ್ಲ. ಆದ್ರೆ ಸೀನಪ್ಪ ಅವ್ರ ಮಗು ಹಿಂದೆ ಬರ್ತಿರೋದನ್ನು ನೋಡಿ ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಓಡೋಗೋ ಪ್ರೋಸೆಸ್ ಚಪ್ಪಲ್ನ ಬಿಟ್ಟಿದ್ರು. ಮಕ್ಕಳು ಆಟ ಆಡ್ಕೊಂಡು ಇದೇ ದಾರಿಲಿ ಮುಂದೆ ಹೋಗ್ಬೇಕಾದ್ರೆ ಮಕ್ಳಿಗೋಸ್ಕರ ಕಾದಿದ್ದ ಕಿಡ್ನಾಪರ್ಗೆ ಮಕ್ಳು ಬರ್ತಿದ್ ಹಾಗೆ ಅವ್ರನ್ನ ಹಿಡ್ಕೊಂಡು ಗಾಡಿಲಿ ಹಾಕೊಂಡು ಇಲ್ಲಿಂದ ಇದೇ ರೋಡ್ ಅಲ್ಲಿ ಮುಂದೆ ಬರ್ತಾರೆ. ಮಿಸ್ಟರ್ ದಾಸ್, ನಿಮ್ಮ ಮಗು ಕಳ್ದೋಗಿದೆ ಅಂತ ನೀವು ಬಂದು ನನಗೆ ಕಂಪ್ಲೇಂಟ್ ಕೊಟ್ರಿ. ಆದ್ರೆ ಸೀನಪ್ಪ ಅವ್ರ ಮಗುನೂ ಕಳ್ದೋಗಿದೆ ಅನ್ನೋದನ್ನ ಯಾಕೆ ನನಗೆ ನಂಬಿಸಿಟ್ರಿ? ಯಾಕೆ ಅಂತ ಹೇಳಿದ್ರೆ ಅವರ ಮಗು ಕಳ್ದೋಗಿದೆ ಅಂತ ನನಗ್ ಗೊತ್ತಾಯ್ತು ಅಂದ್ರೆ ಅವರ ಮಗುನ ಹುಡ್ಕೋದಕ್ಕೆ ಪ್ರಯತ್ನ ಪಡ್ತೀನಿ. ಅದರಿಂದ ನಿಮ್ಮ ಮಗು ಸಿಗೋದು ಡಿಲೇ ಆಗತ್ತೆ ಅಂತಲ್ವಾ? ಸಾರಿ ಸರ್. ನೋಡಿ, ಈಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತ ನನ್ಗೆ ಅರ್ಥ ಆಗತ್ತೆ. ಆದ್ರೆ ಇದು ತಪ್ಪಲ್ವಾ? ಈ ಒಂದು ವಿಚಾರದಲ್ಲಿ ಇನ್ನೊಂದ್ಸಲಿ ನಾ ಹತ್ರ ಸುಳ್ಳು ಹೇಳ್ಬೇಕು. ಸಾರಿ. ಇನ್ ಮುಂದೆ ಯಾವ್ದೇ ತರ ಇನ್ಫಾರ್ಮೇಶನ್ ನಿಮಗ್ ಗೊತ್ತಾಯ್ತು ಅಂತ ಹೇಳಿ ಇಮಿಡಿಯೇಟ್ ಆಗಿ ನನ್ಗೆ ನೀವು ನೋಡಿ. ಮಿಸ್ಟರ್ ಅಜಿತ್ ಕುಮಾರ್, ಇಮಿಡಿಯೇಟ್ ಆಗಿ ಮಂಡ್ಯ ಟೋಲ್ ಹೋಗಿ ನಾನು POD ಹತ್ರ ಮಾತಾಡ್ತೀನಿ. ನೀವ್ ಅಲ್ಲಿಗೆ ರೀಚ್ ಆಗಿದ ತಕ್ಷಣ ಮಂಡ್ಯದಿಂದ ಬೆಂಗಳೂರಿಗೆ ಹೋಗ್ತಾ ಇರುವಂತ ವೆಹಿಕಲ್ಸ್ ಹಾಗೆ ಮಂಡ್ಯದಿಂದ ಮೈಸೂರಿಗೆ ಹೋಗ್ತಿರುವಂತ ವೆಹಿಕಲ್ಸ್ CCTV ಫುಟೇಜ್ ನ ಇಮಿಡಿಯೇಟ್ ಆಗಿ ಕಲೆಕ್ಟ್ ಮಾಡ್ಕೊಂಡು ಸ್ಟೇಷನ್ ಬರ್ಬೇಕು. ಓಕೆ ಸರ್. ಅಜಿತು ಸರ್ ಹೇಳಿದಾಗೆ ಬೇಗ ಹೋಗಿ ಫುಟೇಜ್ ಎಲ್ಲ ತಗೊಂಡು ಬೇಗ ವಾಪಸ್ ಬಂದ್ಬೇಡ, ಸರಿನಾ? ನಡಿ ಹೋಗೋಣ. ಹಲೋ, ನಾನು ಅಜಿತ್ ಕುಮಾರ್ ಹೇಳಿದ್ದೆ. ನಿನಗೆ ಯಾವ್ದೇ ತರ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ವಲ್ಲ? ಹೌದು ಸರ್, ಅದೇ ನಾನು ಅಜಿತ್ ಕುಮಾರ್ ಇಬ್ರು ಒಂದೇ ಅಂದ್ರೆ ಕೈ ಕೆಲಸ ಮಾಡ್ತಾ ಇರೋ ಟ್ರೈನಿಂಗ್ ಪೊಲೀಸ್ ಅಲ್ವಾ ಸರ್? ಒಬ್ರಿಗೆ ಹೇಳಿದ್ರೆ ಇನ್ನೊಬ್ರಿಗೆ ಅಪ್ಲೈ ಆಗುತ್ತಲ್ವಾ ಸರ್? ಅಜಿತು ಸರ್ವೆ ಕೊಟ್ಟಿರೋದು ಬರೀ 48 ಗಂಟೆ ಮಾತ್ರ, ಅದ್ರ 4 ಗಂಟೆ 11 ನಿಮಿಷ ಎಗ್ರು ಹೋಗ್ಬಿಟ್ಟಿದೆ. ನೀವು ಬೇಗ ಹೋಗಿ ಹುಡ್ಕೋಣ, ಸರಿನಾ ಸರ್? ನಾವು ಬರ್ತೀವಿ ಸರ್. ಅಜಿತು ಬಾ ಹೋಗೋಣ, ಬೇಗ ಬಾ. Yeah, I'll be there. You go ahead and prep for the surgery. Yeah. ನಚ್ಚಿ, ಐ ಆಮ್ ಸಾರಿ ನಚ್ಚಿ. ನಾನು ಅನಾಯ ಬಗ್ಗೆ ಮಾತಾಡಿ ನೀನ್ ಹಳೆ ವಿಚಾರ ಕೆಣಕ್ಬಾರ್ದಿತ್ತು. ಐ ಆಮ್ ರಿಯಲಿ ಸಾರಿ ನಚ್ಚಿ. ನಚ್ಚಿ, ಅಂಜು, ಏನಾಯ್ತು? Are you okay? ಒಂದು ಸರ್ಜರಿ ಇದೆ, ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ. ನಚ್ಚಿ ನಿಂತ್ಕೋ. ಇವ್ರ ಅಣ್ಣನೇ ಕೋಪಿಷ್ಟ ಅನ್ಕೊಂಡ್ರೆ ಅವನ್ಕಿಂತ ದೊಡ್ಡ ಕೋಪಿಷ್ಟ. ಹೇಗಪ್ಪ ಇವ್ನ ಕೂಲ್ ಮಾಡೋದು? ನೀವ್ ಹೆಂಡತಿಗೆ ಮಂಡ್ಯದಿಂದ ಮೈಸೂರು ಫುಟೇಜ್ ಹಾಗೆ ನೀವು ಹೇಳಿರೋ ವೆಹಿಕಲ್ ಮೂವ್ಮೆಂಟ್ಸ್ ಎಲ್ಲ ಟ್ರ್ಯಾಕ್ ಮಾಡಿದ್ವಿ. ಎಲ್ಲಾ ಡೀಟೇಲ್ ಪೆನ್ ಡ್ರೈವರ್. ಸೂಪರ್, ಗುಡ್ ಜಾಬ್. ನನ್ ಗೆಸ್ ಕರೆಕ್ಟ್ ಆಗಿದೆ. ಅವತ್ ಕಿಡ್ನಾಪ್ ಆಗಿರೋದು ಒಂದು ಮಗು ಅಲ್ಲ, 2 ಮಗು. ಮಂಡ್ಯ ಟೋಲ್ ಗೇಟ್ ದಾಟಿ ನೆಕ್ಸ್ಟ್ ಟೋಲ್ ಗೇಟ್ ಗೆ ಕ್ರಾಸ್ ಆಗಿಲ್ಲ ಅಂತ ಹೇಳಿದ್ರೆ ಈ 2 ಟೋಲ್ಗಳ ಮಧ್ಯೆನೆ ಅವ್ರಿದ್ದಾರೆ ಅಂತ. ಆದ್ರೆ ಎಲ್ಲಿದ್ದಾರೆ? ಎಸ್, ಈ ಟೋಲ್ ಇಂದ ಆಚೆ ಬರ್ತಾ ಇದ್ದಂಗೆನೆ 8 ಕಿಲೋಮೀಟರ್ ಇಲ್ಲ 9 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಒಂದು ರಿಮೋಟ್ ಏರಿಯಾ. ಆ ಊರಿನ ಹೆಸರು ರಾಜಗಿರಿ ಅಂತ. ಇಮಿಡಿಯೇಟ್ ಆಗಿ ನಾವು ಊರ್ ಏನಾದ್ರು ಸೇರ್ಕೊಂತು ಅಂತ ಹೇಳಿದ್ರೆ ಅವ್ರು ಎಲ್ಲೇ ಇತ್ತು ಅಂತ ಹೇಳಿದ್ರು ಅವ್ರನ್ನ ಹಿಡ್ದಾಕ್ಬೋದು. ಇಮಿಡಿಯೇಟ್ ಆಗಿ ನಮ್ ಟೀಮ್ ನ ಕರ್ಕೊಂಡು ರಾಜಗಿರಿ ಹತ್ರ ಬಂದ ಅಂಡ್ ನನ್ನ ಕಮಾಂಡ್ ಗೆ ವೇಟ್ ಮಾಡಿ. ತುಂಬಾ ಸೀರಿಯಸ್ ಆಪರೇಷನ್, ಎಲ್ರು ಕೇರ್ಫುಲ್ ಆಗಿ. ಟೈಮ್ ಇಲ್ಲ, ಬೇಗ ಫಾಸ್ಟ್. ಅಣ್ಣ, ಸುತ್ತಮುತ್ತ 10 ಹಳ್ಳಿ ಹುಡುಕಿದ್ರು 10 ಮಕ್ಕಳು ಸಿಕ್ಕಿದ್ರು ಅಣ್ಣ. ಏನೋ 25 ಜನ ಬೇಕಾ? ಇಲ್ಲಿರೋ 10 ಜನ ಮಕ್ಕಳನ್ನ ಮಂಗಳೂರಿಗೆ ಶಿಫ್ಟ್ ಮಾಡ್ತಾ ಇದೀವಿ. ಅಜಿತು, ಅಜಿತ್ ಸರ್ ನಮ್ ಜೊತೆ ಬಂದಿದ್ರೆ ನಮಗ್ ಸ್ವಲ್ಪ ಸಹಾಯ ಆಗ್ತಿತ್ತಲ್ವಾ? ಓ ಭೂಮಿ, ನಾವ್ ಎಲ್ರು ಒಂದೇ ಕಡೆ ಹುಡುಕ್ತಾ ಕೂತ್ರೆ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ಅಜಿತ್ ಸರ್ ನಮಗೆ ಒಂಟಿ ಮನೇಲಿ ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ. ಆದ್ರೂ ಅಜಿತು, ಈ ಮನೆ, ಈ ಏನು, ಈ ಜಾಗ ಅಲ್ಲಿ ನೋಡು,
ಕಾಡ್ ಪಾಪನ್ ತರ ಇದ್ರು ಆ ಗೂಂಡಗಳನ್ನ ನೋಡ್ತಾ ಇದ್ರೆ ನಾವು ಕರೆಕ್ಟ್ ಆಗಿರೋ ಜಾಗಕ್ಕೆ ಬಂದಿದೀವಿ ಅನ್ಸುತ್ತೆ. ಬನ್ನಿ ಹ, ಅಲ್ಲಿ ನೋಡಿ ಮತ್ತೊಂದು ಸೌಂಡ್ ಕೇಳಿಸ್ತಾ ಇದೆ. ಹೌದಾ? ನನ್- ಅಚ್ಚಿತ್ತು. ಬನ್ನಿ ಕೇಳಿಸುತ್ತೆ ಮೆತ್ತಗೆ. ಆಯ್ತು 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 ಆಯ್ತು. ಮಕ್ಳು ಸೌಂಡ್ ಕೇಳಿಸ್ತಿದೆ ಅಂತ ನೀನು ರೊಚ್ಚಿಗೆದ್ ಬಿಡ್ಬೇಡ. ನಾನ್ ಏನ್ ಹೇಳ್ತೀನೋ ಅದನ್ನಷ್ಟೇ ಫಾಲೋ ಮಾಡು ನೀನು. ಬೇಡ ಭೂಮಿ, ನಾನೇನ್ ಹೇಳ್ತೀನಿ ನೀನ್ ಅದನ್ನು ಫಾಲೋ ಮಾಡು. ಬೇಡ ಅಚ್ಚಿತ್ತು, ನಾನ್ ಹೇಳಿದ ಫಾಲೋ ಮಾಡು. ಭೂಮಿ ನಿನ್ ಗೊತ್ತಾಗಲ್ಲ, ನಾನ್ ಹೇಳ್ತೀನಿ ಅದನ್ನ ಫಾಲೋ ಮಾಡಿ. ಓಕೆ, ನೀನೇನ್ ಹೇಳ್ತೀಯ ಅದನ್ನೇ ಫಾಲೋ ಮಾಡ್ತೀನಿ. ಗುಡ್ ಗುಡ್. ನೋಡು, ಈಗ್ಲಿಂದ ನಮ್ ಆಕ್ಟಿಂಗ್ ನ ಶುರು ಮಾಡ್ಕೊಳ್ಳೋಣ. ಆಕ್ಟಿಂಗ್ ಸರ್ಚಿಂಗ್ ತಾನೆ. ಅಚ್ಚಿತ್ತು ಅಚ್ಚಿತ್ತು ಅಚ್ಚಿತ್ತು, ನಿಜಗದು ಸರ್ಚಿಂಗು, ನನಗೂ ಆಕ್ಟಿಂಗು. ಹೇಳಿದ್ನಲ್ಲ ಅಚ್ಚಿತ್ತು, ನಾನು ಹೇಳಿದಷ್ಟೇ ಮಾಡ್ಬೇಕು ನೀನು. ಓಕೆ ಭೂಮಿ, ನೀನ್ ಹೇಳ್ದಂಗೆ ಮಾಡಿ. ಬಮ್ ಬಮ್ ಬಲೂನ್, ಬಮ್ ಬಮ್ ಬಲೂನ್. ಅಣ್ಣ, ಮಕ್ಳಿಗೆ ಬೊಂಬೆ ಮಿಠಾಯಿ ಅಂದ್ರೆ ತುಂಬಾ ಇಷ್ಟ. ನಾನು ಕೊಟ್ಬಿಡ್ತೀನಿ ಅಣ್ಣ. ಅಣ್ಣ, ಮಕ್ಕಳಿಗೆ ಬಲೂನ್ ಜೊತೆ ಆಡಕ್ಕೆ ಬಲು ಆಸೆ. 5 ನಿಮಿಷ ಇಂಕೋಟಿಂಗ್ ಹೋಗ್ಬಿಡ್ತೀನಿ. ಅಣ್ಣ, ಒಂದೇ ನಿಮಿಷ ಅಣ್ಣ, ಇಂಕೋಟಿಂಗ್ ಬಂದ್ಬಿಡ್ತೀವಿ. ಅಲ್ಲ ಅಣ್ಣ, ಆಯ್ತು, ನಾನು ಇಂಕೋಟಿಂಗ್ ಮಾಡ್ಕೊಬೇಡ. ಬಾ ಅಚ್ಚಿತ್ತು, ಬೊಂಬೆ. ಪೊಲೀಸ್ ಆದ್ರೆ ಹತ್ರ ಬಂದ್ರೆ ಮಾಡ್ಬೇಡ, ಹೇಳಿದ್ ಮಾತ್ ಕೇಳು. ಒಯ್ತಾರಲ್ಲೇ ಒಯ್ತಾರೋ. ಸಣ್ಣದಿಂದ ಮಾಡಿದ್ರೆ ಕೂಲ್ದೆ ಜೀವಕ್ಕೆ ಜೀವ ಕೊಟ್ಟು ನಿನ್ ಜೊತೆ ನನ್ ಜೀವನ ನಡೆಸ್ಬೇಕು ಅಂತ ನಾನು ನಿನ್ನ ಮದ್ವೆ. ಆದ್ರೆ ನನ್ ಕೈಯಾರೆ ನಿನ್ ಜೀವನ ತೆಗೆಯೋ ಸಂದರ್ಭ ಬರುತ್ತೆ ಅಂತ ನಾನು ಅನ್ಕೊಂಡೆ. ಈಗ ನನ್ಗಿರೋ ಆಪ್ಷನ್ ಇದೊಂದೇ, ಆದ್ರೆ ನನ್ನ ಕ್ಷಮಿಸು. ಅಜ್ಜಿ, 3 ದಿನಗಳ ಹಿಂದೆ ಮಂಡ್ಯಕ್ಕೆ ಸೇರಿದ ಒಬ್ಬ ಬಿಸ್ನೆಸ್ ಮ್ಯಾನ್ ಮಗು ಕಿಡ್ನಾಪ್ ಆಗಿತ್ತು. ಆ ಮಗುನ ರಕ್ಷಣೆ ಮಾಡಕ್ಕೆ ಅಂತ ನಾವು ಇನ್ಸ್ಪೆಕ್ಟರ್ ಅಜಿತ್ ರಾಮ್ ನಾರಾಯಣ್ ಅವರ ನೇತೃತ್ವದಲ್ಲಿ ಒಂದು ಟೀಮ್ ರೆಡಿ ಮಾಡಿದ್ವಿ. ಆ ರಕ್ಷಣಾ ಕಾರ್ಯಕ್ಕೆ ಆಪರೇಷನ್ ಬೇಬಿ ಅಂತ ಹೆಸರಿಟ್ವಿ. ನಮ್ಮ ರಾಜ್ಯದಲ್ಲಿರುವ ಎಲ್ಲಾ ದಕ್ಷ ಅಧಿಕಾರಿಗಳಲ್ಲಿ ಒಬ್ಬರಾದ ಅಜಿತ್ ರಾಮ್ ನಾರಾಯಣ್ ಅವರು ನಮ್ಮ ನಂಬಿಕೆನ ಬಿಸಿಗೊಳಿಸ್ತಿಲ್ಲ. ತಮ್ಮ ಬುದ್ಧಿವಂತಿಕೆಯಿಂದ ಆ ಟೀಮ್ ನ ಚೇಂಜ್ ಮಾಡಿ ಬಿಸ್ನೆಸ್ ಮ್ಯಾನ್ ಮಗು ಕಿಡ್ನಾಪ್ ಆಗಿತ್ತಲ್ಲ, ಆ ಮಕ್ಕಳನ್ನು ಸೆಕ್ಯೂರ್ ಮಾಡಿ ಮಗು ಜೊತೆಲಿದ್ದ 9 ಜನ ಮಕ್ಕಳನ್ನು ಕೂಡ ರಕ್ಷಣೆ ಮಾಡಿ ಕರ್ಕೊಂಡ್ ಬಂದಿದ್ದಾರೆ. ಅದು ಅಲ್ಲದೆ ಮಕ್ಕಳನ್ನ ಟ್ರಾಫಿಕಿಂಗ್ ಮಾಡ್ತಿದ್ರಲ್ಲ ನಟೋರಿಯಸ್ ಟೀಮ್, ಅವ್ರನ್ನು ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ. ಇದು ನಾವೆಲ್ಲ ಹೆಮ್ಮೆ ಪಡುವ ವಿಷಯ. ಐ ಕಂಗ್ರಾಚುಲೇಟ್ ಅಜಿತ್ ರಾಮ್ ನಾರಾಯಣ್ ಅಂಡ್ ಟೀಮ್. ಶ್ರವಣ ರೇ, ಗಮನಿಸ್ತಾ ಇದ್ದೀರಾ? ಆ ಪ್ರೆಸ್ ಮೀಟ್ ಅಲ್ಲಿ ಅಜಿತ್ ಒಬ್ನೇ ಕಾಣಿಸ್ತಿದ್ದಾನೆ, ಭೂಮಿ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲೋ. ಅಕ್ಕ, ಈ ತರ ಎಲ್ಲ ಆಪರೇಷನ್ ಆದ್ಮೇಲೆ ಪ್ರೆಸ್ ಮೀಟ್ ಅಲ್ಲಿ ಸೀನಿಯರ್ಸ್ ಇರ್ತಾರೆ, ಜೂನಿಯರ್ಸ್ ಯಾಕೆ ಹತ್ರ ಬಿಟ್ಕೊಂತಾರೆ ಹೇಳು? ಹಾ, ಅದು ಸರಿನೇ ಅಲ್ವಾ? ನೋಡ, ಅದೇನು ಸರಿಯಪ್ಪ. ಆದ್ರೆ ಇಷ್ಟು ದೊಡ್ಡ ಆಪರೇಷನ್ ಆದ್ಮೇಲೆ ಆ ಸಕ್ಸಸ್ ನೋಡಿದ ಮೇಲೂ ನಮ್ಮ ಅಜಿತ್ ಮುಖದಲ್ಲಿ ಕಳೆನೇ ಇಲ್ಲ. ಏನು ಆಪರೇಷನ್ ಬೇಬಿ ಟೀಮ್ ಹೋಗಿತ್ತಲ್ಲ, ತುಂಬಾ ಕಷ್ಟ ಆಯ್ತು ಅವ್ರಿಗೆ. ಸೊ ಅಂತವ್ರು ಹಿಡಿಬೇಕಾದ್ರೆ ಅದ್ರಲ್ಲಿ ನಮ್ಮ ಪೊಲೀಸ್ ಟೀಮ್ ಅವ್ರಿಗೂ ಕೂಡ ಒಬ್ಬರಿಗೆ ತುಂಬಾ ಆಕ್ಸಿಡೆಂಟ್ ಕೂಡ ಆಯ್ತು, ಗಾಯಗಳಾಯ್ತು. ಅವರು ಅಟೆಂಡ್ ಮಾಡಿದ್ರು. ಪ್ಲೀಸ್ ಹೇಳಿ ಮಾವ. ಕಂಗ್ರಾಟ್ಸ್ ಫಾರ್ ದ ಸಕ್ಸಸ್ಫುಲ್ ಆಪರೇಷನ್. ಈಗಷ್ಟೇ ಟಿವಿ ನೋಡಿದ್ವಿ. ಥ್ಯಾಂಕ್ಸ್ ಮಾವ. ಅಜಿತಾ, ಫೋನ್ ಸ್ವಲ್ಪ ಭೂಮಿ ಕೊಡು, ಅವಳಿಗೂ ವಿಶ್ ಮಾಡ್ಬೇಕು. ಮಾವ, ಆಕ್ಚುಲಿ ನಾವು ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ರಲ್ಲ ಗ್ಯಾಂಗ್, ಅವ್ರ ಮೇಲೆ ರೈಡ್ ಮಾಡಿದಾಗ ಭೂಮಿ ಕಾಲ್ಗೆ ಫೈರ್ ಮಾಡ್ದೆ. ಹೇಗೆ ಹೇಳಿಲ್ಲ? ನಥಿಂಗ್ ಟು ವರಿ. ನಚ್ಚಿ ಒಳಗೆ ಟ್ರೀಟ್ಮೆಂಟ್ ಕೊಡ್ತೀಯಾನೆ. ಅಂಡ್ ನೀವ್ ಯಾರು ಗಾಬರಿ ಆಗ್ಬೇಡಿ. ಮನೇಲೂ ಅಷ್ಟೇ ಒಂಚೂರು ಸಿಚುಯೇಷನ್ ಹ್ಯಾಂಡಲ್ ಮಾಡಿ. ಅದಾಗೆ ನಾನು ಪ್ರೆಸ್ ಮೀಟ್ ಮುಗಿಸ್ಕೊಂಡು ಕಾಲ್ ಮಾಡ್ತೀನಿ. ಸರಿಪ, ಹುಷಾರ್. ಸಿ ಏನಾಯ್ತು ಶ್ರವಣ? ಆಪರೇಷನ್ ಟೈಮಲ್ಲಿ ಕ್ರಾಸ್ ಫೈರಿಂಗ್ ಆಗಿದೆ, ಭೂಮಿ ಕಾಲ್ಗೆ ಗುಂಡೇಟ್ ಬಿದ್ದಿದೆ.